ನಮ್ಮ ಒಂದು ಸಮಾಜದಲ್ಲಿ ಯಾರಿಗೆ ಅರ್ಹತೆ ಇರುತ್ತೆ, ಯಾರ ಹತ್ರ ಚಾಕಚಕ್ಯತೆ ಇದೆ, ಯಾರ ಹತ್ರ ಬುದ್ಧಿವಂತಿಕೆ ಇದೆ, ಅರ್ಹರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಬೇಕಾದ್ರೆ ನೀವು ಎಲ್ಲಾ ಕಡೆ ಎಲ್ಲಾ ಫೀಲ್ಡ್ ಅಲ್ಲೂ ನೋಡಿ, ನೀವು ಯಾವುದೇ ಒಂದು ಫೀಲ್ಡ್ ಹೋಗಿ ನೀವು ಗಮನಿಸಿ ಅದನ್ನ ಡೀಟೇಲ್ ಆಗಿ ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ಯಾರು ಅರ್ಹರಿರ್ತಾರೆ ಅಂತವರು ಆ ಜಾಗದಲ್ಲಿ ಕೂತಿರಲ್ಲ. ಯಾರೋ ಒಬ್ಬ ಅನರ್ಹ ಅಂದ್ರೆ ಇನ್ಎಲಿಜಿಬಲ್ ಪರ್ಸನ್ ಅಂತೀವಲ್ಲ, ಅವನಿಗೆ ಬುದ್ಧಿವಂತಿಕೆ ಇರಲ್ಲ, ಸಾಕಷ್ಟು ಚಾಕಚಕ್ಯತೆ ಇರಲ್ಲ, ಅವನ ಇಂಟೆನ್ಷನ್ ಕೂಡ ಆ ಫೀಲ್ಡ್ ಅಲ್ಲಿ ಏನಾದ್ರೂ ಒಂದು ದೊಡ್ಡ ಬೆಳವಣಿಗೆ ತರಬೇಕು ಅಂತಾನೂ ಇರಲ್ಲ ಮನಸ್ಥಿತಿ ಅವನಿಗೆ. ಅಂತವರು ಆ ಸ್ಥಾನದಲ್ಲಿ ಕೂತಿರ್ತಾರೆ. ಎಷ್ಟು ದುರ್ದೈವ ಅಂದ್ರೆ ಸಮಾಜದಲ್ಲಿ ಅಂತವ್ರಿಗೆ ಬಹಳ ಸಪೋರ್ಟ್ ಸಿಗ್ತಾ ಇದೆ. ಯಾರಿಗೆ ಸಂಪೂರ್ಣವಾಗಿ ಹಕ್ಕಿದೆ, ಯಾರಿಗೆ ಅರ್ಹತೆ ಇದೆ ಅಂತವ್ರಿಗೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಹಣ, ಪವರ್ ಅಂಡ್ ಇನ್ಫ್ಲೂಯೆನ್ಸ್, ಮನಿ, ಪವರ್ ಅಂಡ್ ಇನ್ಫ್ಲೂಯೆನ್ಸ್, ಈ ಮೂರು ಯಾರ ಹತ್ರ ಇದೆ ಅಂತವರು ತಮಗೆ ಬೇಕಾಗಿರೋ ಅವಕಾಶಗಳನ್ನ ಅವರು ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಸಫಲರಾಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಅವ್ರು ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಅದೇ ಒಬ್ಬ ಕಾಮನ್ ಪರ್ಸನ್, ಒಬ್ಬ ಅತ್ಯಂತ ಕಾಮನ್ ಪರ್ಸನ್ ಅನ್ಕೊಳ್ಳಿ, ಇದ್ಯಾವುದು ಇಲ್ಲದೆ ಇರೋರು, ಹಣ ಇಲ್ಲದೆ ಇರೋರು, ಪವರ್ ಇಲ್ಲದೆ ಇರೋರು, ಮತ್ತೆ ಯಾವುದೇ ರೀತಿ ಇನ್ಫ್ಲೂಯೆನ್ಸರ್ ಕಾಂಟ್ಯಾಕ್ಟ್ ಇಲ್ಲದೆ ಇರೋರು, ಇವರು ಎಷ್ಟೇ ಕಷ್ಟಪಟ್ಟು ಓದಿದ್ರು, ಎಷ್ಟೇ ಒಂದು ಅಂಕ ತಗೊಂಡ್ರು ಕೂಡ ಅವ್ರಿಗೆ ಸಿಗಬೇಕಾದಂತ ಒಂದು ಗೌರವ ಸಿಗ್ತಾ ಇಲ್ಲ. ಅರ್ಹತೆ ಇರೋರಿಗೆ ಅವಕಾಶ ಸಿಗ್ತಾ ಇಲ್ಲ, ಅನರ್ಹರಿಗೆ ಅವಕಾಶಗಳು ಸಿಗ್ತಾ ಇದೆ. ಎಲ್ಲ ಬಿಕಾಸ್ ಆಫ್ ದಿಸ್ ಬ್ಲಡಿ ಸಿಸ್ಟಮ್ ದಟ್ ವಿ ಆರ್ ಇನ್. ಇದು ಆಗೋಗಿದೆ. ಇದು ನಾನು ಈಗ ಹೇಳಿದೆ ಅಂತ ಹೇಳಿ ನೀವು ಎಚ್ಚೆತ್ಕೊಂಡು ಹೌದಾ ಹಿಂಗಾಗಿದೆಯಾ ಅಂತ ತಿಳ್ಕೊಳೋದಲ್ಲ. ಆಲ್ರೆಡಿ ಆಗೋಗಿದೆ. ನಮಗೆ ಸ್ವತಂತ್ರ ಬಂದು 70 ವರ್ಷ ಆಯ್ತು. ಸ್ಟಿಲ್ ಅ ಕಾಮನ್ ಮ್ಯಾನ್ ಈಸ್ ಅನೇಬಲ್ ಟು ಗೆಟ್ ದ ಜಸ್ಟಿಸ್. ಏನೇ ಮಾಡಿದ್ದಾರೆ, ಏನೇನೋ ರಚಿಸಿದ್ದಾರೆ, ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಎಲ್ಲದರಲ್ಲೂ ಡಾಕ್ಯುಮೆಂಟ್ ಅಲ್ಲಿ ಬರ್ದಿದ್ದಾರೆ ಕಾಮನ್ ಮ್ಯಾನ್ಗೆ ಅನ್ಯಾಯ ಆಗಬಾರ್ದು ಅಂತೆಲ್ಲ. ಬಟ್ ಸ್ಟಿಲ್ ಇನ್ ರಿಯಾಲಿಟಿ ಕಾಮನ್ ಮ್ಯಾನ್ ಅನ್ಯಾಯ ಆಗ್ತಾ ಇದೆ. ಒಂದು ಸಣ್ಣ ಕೆಲಸ ಹೊಡೆಯೋದಕ್ಕೂ ಕೂಡ ಒಬ್ಬ ಕಾಮನ್ ಪರ್ಸನ್, ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ವಿಫಲ ಆಗ್ತಾ ಇದ್ದಾರೆ. ಯಾವುದು ಡಿಮ್ಯಾಂಡ್ ಅಲ್ಲಿ ಇದೆ, ಯಾವುದು ಒಂದು ಈ ಏನಂತಾರೆ ಹೇಳಿ, ಬಹಳ ಒಂದು ಈಸಿಯಾಗಿ ಸಿಗುತ್ತೆ ಅನ್ನೋದಿದ್ರೆ, ಆ ಈಸಿಯಾಗಿ ಸಿಗೋದನ್ನೆಲ್ಲ ಅವರು ಈ ಅಧಿಕಾರ ಇರೋರು ಮತ್ತೆ ಈ ಹಣ ಇರೋರು ತಮ್ಮ ತೆಕ್ಕೆಗೆ ಬೀಳ್ಸ್ಕೊಂಡು ತಮಗೆ ಬೇಕಾದವ್ರಿಗೆ ಹಂಚ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಟ್ರಾನ್ಸ್ಪರೆನ್ಸಿ ಇನ್ ದ ಸಿಸ್ಟಮ್ ವಿಚ್ ಶೋಸ್ ಹೌ ದ ಪೀಪಲ್ ಆರ್ ಗೆಟಿಂಗ್ ಸೆಲೆಕ್ಟೆಡ್. ಯಾವುದೇ ಫೀಲ್ಡ್, ನಾನು ಇಂಥದ್ದಂತಂದು ಒಂದು ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ. ಒಂದು ಕೆಲಸ ಆಗಲಿ, ಒಂದು ಕಾಂಟ್ರಾಕ್ಟ್ ಆಗಲಿ, ಒಂದು ಯಾವುದೇ ಒಂದು ನೀವು ತಗೊಳ್ಳಿ, ಆ ಫೀಲ್ಡ್ ಅಲ್ಲಿ ಹಣ, ಇನ್ಫ್ಲೂಯೆನ್ಸ್ ಮತ್ತೆ ಪವರ್, ಈ ಮೂರು ಇಲ್ಲದೆ ಯಾವುದನ್ನು ನಾವು ಗಿಟ್ಟಿಸ್ಕೊಳಕ್ ಆಗದೆ ಇರೋಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಅಂಡ್ ಅನ್ಫಾರ್ಚುನೇಟ್ಲಿ ನಾವು ಕೂತ್ಕೊಂಡು ಸುಮ್ಮನೆ ಮಾತಾಡ್ಬೋದು ಅಷ್ಟೇ. ವಿ ಕಾಂಟ್ ಡೂ ಎನಿಥಿಂಗ್ ಫರ್ದರ್. ಹೀಗೆ ಆದರೆ ದ ಸಿಸ್ಟಮ್ ಹ್ಯಾಸ್ ಆಲ್ರೆಡಿ ರಾಟನ್. ಹೀಗೆ ಆದರೆ ನಮ್ಮ ಒಂದು ಸಿಸ್ಟಮ್ ಮುಂದೆ ನಮ್ಮ ನೆಕ್ಸ್ಟ್ ಜನರೇಷನ್, ಜೆನ್ಸಿ ಕಿಡ್ಸ್, ಅವರು ಅವಕಾಶಗಳನ್ನ ಹುಡುಕ್ತಾ ಆ ಏಜ್ ಬಂದಾಗ ಯಾವ್ಯಾವ ದಾರಿ ಹಿಡಿಬೋದು, ಅವರು ತಮ್ಮ ಒಂದು ಅರ್ಹತೆಗೆ ತಕ್ಕಂತ ಒಂದು ಅವಕಾಶನ ಗಿಟ್ಟಿಸ್ಕೊಳೋದಕ್ಕೆ ಯಾವ ದಾರಿ ಬೇಕಾದ್ರೂ ಅವರು ಹಿಡಿಯೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ ಅಲ್ವಾ? ವೈ ಕಾಂಟ್ ವಿ ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ದ ಸಿಸ್ಟಮ್? ವೈ ಕಾಂಟ್ ವಿ ಗೋ ಬೈ ದ ರೂಲ್ಸ್ ದಟ್ ಈಸ್ ಮೇಡ್ ಇನ್ ಅವರ್ ಡಾಕ್ಯುಮೆಂಟ್ಸ್, ಇನ್ ಅವರ್ ಕಾನ್ಸ್ಟಿಟ್ಯೂಷನ್? Wherever you go, there are always rules written on the wall saying that every common person should get justice, every common person should get to the higher rank according to merit. But where is it? ಅಲ್ವಾ? ಎಲ್ಲ ಗೋಡೆ ಮೇಲೆ ಬರ್ದಿದ್ದಾರೆ, ಕಾಯಕವೇ ಕೈಲಾಸ. ಎಲ್ಲಿ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಇವ್ಯಾವುದು ಕಾಣಿಸ್ತಾ ಇಲ್ಲ. ಸೊ ಲೆಟ್ಸ್ ಆಲ್, ಈಗ ನಾನು ಹೇಳಕ್ಕೆ ಏನ್ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಲೆಟ್ಸ್ ಆಲ್ ಟ್ರೈ ಟು ಅಟ್ ಲೀಸ್ಟ್ ಬಿಲ್ಡ್ ಎ ಗುಡ್ ಸೊಸೈಟಿ. ಒಂದು ವಾತಾವರಣ ನಿರ್ಮಿಸೋಣ ವೇರ್ ಎವ್ರಿ ಎಲಿಜಿಬಲ್ ಪರ್ಸನ್ ವಿಲ್ ಗೆಟ್ ಹಿಸ್ ಆಪರ್ಚುನಿಟಿ. ಯಾರು ಅರ್ಹರಿದ್ದಾರೆ, ಯಾರಿಗೆ ಆ ಬುದ್ಧಿವಂತಿಕೆ ಇದೆ ಅಂತವ್ರನ್ನ ಒಂದೊಂದು ಸ್ಥಾನದಲ್ಲಿ ಕೂರ್ಸೋಕೆ ನಾವು ಪ್ರಯತ್ನ ಪಟ್ರೆ ಪ್ರಾಬಬ್ಲಿ ಸಿಸ್ಟಮ್ ಮೈಟ್ ಇಂಪ್ರೂವ್. ಅನರ್ಹರನ್ನು ಕರ್ಕೊಂಡ್ಬಂದು ನಾವು ಆ ಜಾಗದಲ್ಲಿ ಕೂರ್ಸಿದ್ರೆ ಅಧ್ವಾನ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಜೋಕರ್ನ ಕರ್ಕೊಂಡ್ಬಂದು ನಾವು ಒಂದು ಉನ್ನತವಾದ ಸ್ಥಾನದಲ್ಲಿ ಕೂರ್ಸಿದ್ರೆ ಇಡೀ ಒಂದು ವಾತಾವರಣನೇ ಅವನು ಸರ್ಕಸ್ ತರ ಮಾಡ್ಬಿಡ್ತಾನೆ. ಈಗ ಗಾದೆ ಕೇಳಿರ್ಬೋದಲ್ಲ ನೀವು, ಇಫ್ ಎ ಜೋಕರ್ ಬಿಕಮ್ಸ್ ಎ ಕಿಂಗ್, ದ ಎಂಟೈರ್ ಕಿಂಗ್ಡಮ್ ವಿಲ್ ಟರ್ನ್ ಔಟ್ ಇಂಟು ಎ ಸರ್ಕಸ್. ಎಲ್ಲರಿಗೂ ಜೀವನ ಸರ್ಕಸ್ ಮಾಡ್ಬೇಕಾಗತ್ತೆ ಅವಾಗ. ಅವ್ನು ಸರಿ ಅನ್ಲಿ ತಪ್ಪನ್ಲಿ ಅವ್ನು ಹೇಳಿದ್ದೆ ನಡಿಬೇಕು ಅಲ್ವಾ? ಸೊ ದಯವಿಟ್ಟು ನಾನು ಇಲ್ಲಿ ಫಿಲಾಸಫಿ ಮಾತಾಡಕ್ ಬಂದಿಲ್ಲ, ನಾನು ನಿಮ್ಗೆ ಎಚ್ಚರಿಕೆ ಗಂಟೆ ಕೊಡಕ್ ಇಷ್ಟಪಡ್ತೀನಿ. ನಾವು ಯಾರು ಈ ಸಿಸ್ಟಮ್ನ ಬೆಟರ್ ಮಾಡೋದಕ್ಕೆ ಎದಳದೆ ಇದ್ರೆ, ಈ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಂಡು ಕೂಡ ನಾವು ಮೌನ ವಹಿಸಿದ್ರೆ ನಾವು ಕೂಡ ಅನ್ಯಾಯದಲ್ಲಿ ಭಾಗವಹಿಸಿದಂಗೆ ಅರ್ಥ.
ಎಲ್ಲೋ ಒಂದ್ ಕಡೆ ಬೆಂಕಿ ಕಾಣಿಸ್ತಾರೆ ಅಂದ್ರೆ ಹೌದು ಇನ್ನ ನಮ್ಮ ಮನೆ ತನಕ ಬಂದಿಲ್ಲ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ಕಾಲ ಮೀರೋಗಿರುತ್ತೆ ಅಲ್ವಾ. ಯಾವಾಗ ನಾವು ಮೊದಲೇ ಎಚ್ಚೆತ್ಕೊಂಡ್ರೆ ಮಾತ್ರ ಒಂದು ಪ್ರಾಬ್ಲಮ್ಗೆ ಪರಿಹಾರ ಕಂಡುಹಿಡಿಬಹುದು. ಅದು ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಇಲ್ಲ ಸಮಾಜದಲ್ಲಿ ನಡೀತಾ ಇರೋ ಒಂದು ಅವಾಂತರಗಳಾಗಿರ್ಬೋದು. ಯಾವುದನ್ನು ತಡೆಗಟ್ಟಬೇಕಾದ್ರೂ ಕೂಡ ನಾವು ಪ್ರಿಕಾಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಓಕೆ, ಸೊ ವ್ಯಾಕ್ಸಿನೇಷನ್ ಕೋವಿಡ್ ಅಲ್ಲಿ ಯಾಕೆ ತಗೊಂಡ್ರಿ ಹೇಳಿ? ಬರಬಾರ್ದು ಅಂತಲ್ವಾ, ಬಂದರೂ ಕೂಡ ನಮಗೆ ಜಾಸ್ತಿ ತೊಂದರೆ ಆಗಬಾರ್ದು ಅಂತ ನಾವು ವ್ಯಾಕ್ಸಿನೇಷನ್ಸ್ ತಗೋತೀವಿ. ಅದೇ ತರ ಮುಂದಿನ ಜನರೇಷನ್ಸ್ ಮಕ್ಕಳು ಅವರು ಕಷ್ಟ ಪಡಬಾರ್ದು ಅಂದ್ರೆ ನಾವು ಇವಾಗ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡಿಸಲೇಬೇಕು. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.